ಫಾರಂ ಫಿಲಪ್ ಮಾಡೆ. ತಡಿಯಮ್ಮ ಅದನ್ನೇ ಹೆಂಗ್ ಫಿಲ್ಅಪ್ ಮಾಡ್ಬೇಕು ಅಂತ ನೋಡ್ಕೊಂತ ಇದ್ದೆ. ನೀನ್ ಏನಕ್ಕೆ ಬಂದ ಡಿಗ್ರಿ ಅಲ್ಲಾಡ್ಸಿರೋದು? ಡಿಗ್ರಿ ಮಾಡೋಣ ಅಂತ ಅದು ನೋಡ್ಕೊಂಬರಕ್ ನೀನೇ ಬೇಕಾ? ನನಗೆ ಬರಲ್ವಾ ಬರೀಕೆ? ಇದು ಹೊಸದ ಕಣಮ್ಮ, ತಡಿಯಮ್ಮ ಯಾಕಂಗ ಬರೀ ನಾನು ಹೇಳ್ತೀನಿ. ಅಲ್ಲಿ ಎಲ್ಲ ಇಲ್ವೇ ನಾ ಕನ್ನಡದಲ್ಲೇ ಕೊಟ್ಟರಲ್ಲ ಅಷ್ಟೊಂದು ಚೆನ್ನಾಗಿ. ಏನೋ ಡಿಗ್ರಿ ಓದಿದ ಡಿಗ್ರಿನ ಕರೆಯೋಗ ಬರೀ ಕರೆಕ್ಟಾಗಲ್ಲಿ ಬರಿತೀನಿರು. ಫಸ್ಟ್ ತಲೆ ಕಟ್ಫಸ್ಟು ಹಿಂಗ್ 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 ಆಡ್ಬೇಡ, ತಲೆ ಕಟ್ಫಸ್ಟು. ತಲೆ ಸ್ನಾನ ಮಾಡಿ ಕಣಮ್ಮ, ಆರ್ಲಿ ಅಂತ ಬಿಟ್ಕೊಂಡಿನಿ. ಎಲ್ಗಾರ ಹೋಗುತ್ತೆ? ಮನೆ ಬಿಟ್ಟು ಆರೋಗುತ್ತಾ? ಇಲ್ಲೇ ಇರುತ್ತೆ. ನೀನ್ ಕೂದ್ಲು ಎಲ್ಗೂ ಆರೋಗಲ್ಲ. ಮಂದಿದ್ರು ಸ್ಟೈಲು. ಕ್ಲಿಪ್ ಕೊಡು. ಕಡ್ಗ ಮ್ಯಾಕೆ. ಈಗ ಇನ್ನೂ ಚೆನ್ನಾಗಿ ಕಾಣ್ತೀಯ. ಮಕ್ಕ ಸರಿಯಾಗಿಟ್ಕ. ಊದ್ ಮಕ್ದಾಳೆ. ಅಪ್ಪನ ಹೆಸರು ಹೇಳೋ. ಬಾಂಡು. ನಮ್ಮಪ್ಪ ಅಲ್ಲ ಕಣಮ್ಮ, ನಿಮ್ಮ ಅಪ್ಪನ ಹೆಸರು ಹೇಳೋ. ಅದನ್ನ ನೆಟ್ಟಿಗೆ ಹೇಳು. ನಿಮ್ಮ ಅಪ್ಪನ ಹೆಸರು ಅಂತ ಹೇಳು. ಅಪ್ಪನ ಹೆಸರು ಹೇಳು ಅಂದ್ಬಿಟ್ರೆ ಸರಿ ಹೇಳು. ಚಿಕ್ಕಿ ಬಯ್ಯ ಬರೀ. ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀ. ಬಾರಿತಾಯಿ ನೀರಮ್ಮ. ಏನು ಓದಿದ್ದೀರಾ ನೀವು? ಡಿಗ್ರಿ ಮಾಡೋಳಂತೆ ಡಿಗ್ರಿ. 3 ಹೊತ್ತು ಫೋನು 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 ಫೋನ್. ನೀನೇನಕ್ಕೆ ಡಿಗ್ರಿ ಮಾಡಿರೋದು? ಸುಮ್ಮನೆ ಇರಮ್ಮ, ಬರಿತೀನಿ. ಕರೆಕ್ಟಾಗಿ ಬರೀ ಅಲ್ಲಿ. ಅಮ್ಮ ಇದು ಏನಮ್ಮ, ಇದು ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಅಲ್ಲೇನ್ ಬರಿಬೇಕು? ಅಲ್ಲೇನ್ ಬರಿಬೇಕಂತ ಕೇಳ್ತೀಯಲ್ಲ, ನಾನೇ ಬರ್ಬಿಟ್ಟಿನಿ ಕೊಡು. ನಿನಗೇನಕ್ಕೆ ಡಿಗ್ರಿ ಅಲ್ಲಾಡ್ಸಿರೋದು? ತಡಿಯಮ್ಮ ನೋಡ್ತೀನ ತಗೆ. ಒಂದು ಫಾರಂ ಫಿಲಪ್ ಮಾಡಕ್ ಬರಲ್ಲ. ಮತ್ತೆ ಫೋನ್ ಇಟ್ಕೊಂಡು ಕುತ್ಕೊಂಡಲ್ಲ ನೀನು. ಅಮ್ಮ ಅದ್ನೇ ಹೆಂಗ್ ಬರಿಬೇಕು ಅಂತ ನೋಡ್ತಾ ಇದೀನಿ, ತಡಿಯಮ್ಮ. ನಿಮ್ಮ ಔಸಾಡ್ ಯೋಗ ಹೋಗಿರ್ಲಾಗೆ ದನ ಕಾಯಕ್ಕೂ ಲಾಯಕ್ಕಿಲ್ಲ ನೀವು. ಡಿಗ್ರಿ ಓದಿದ್ದೀರ ಬರೀ ಅಲ್ಲಿ ಕನ್ನಡದಲ್ಲೇ ತಾನೆ ಅಷ್ಟು ಚೆನ್ನಾಗಿ ಕೊಟ್ಟಾರೆ. ಕನ್ನಡದಲ್ಲಿ 2 ಕಡೆಲೂ ಕನ್ನಡ ಓದಕ್ ಬರೋದು ನಿಮಗೆ. ಸರಿ ಆಧಾರ್ ನಂಬರ್ ಹೇಳು. ಬರ್ಕ ಅಲ್ಲಿ ಇನ್ನೊಂದು ಬರ್ದಿದ್ದೀನಿ ನೋಡಲ್ಲಿ, ಚೀಟಿ ಐತಿ ಒಳಗಡೆ. ಇಲ್ಲ ಐತ್ ನೋಡು. ಇದರಿಂದ ಬರ್ಕ ಇದು ನೋಡ್ಕೊಂಡು. ಮತ್ ಫಸ್ಟೇ ಹೇಳ್ಬಾರ್ದೇನಮ್ಮ, ಬರ್ಸ್ಕೊಂಡ್ ಬಂದಿದ್ದೀನಿ ಅದ್ ನೋಡಿ ಇನ್ನೊಂದು ಬರಿ ಅಂತವ. ಎಲ್ಲ ನಾನೇ ಹೇಳ್ಬಿಡ್ರಿ. ನೀನಿನ್ನೆಂತ ಭಕ್ತಿಯಲ್ಲಿ ಯಾವಾಗಲೂ ಮಕ್ಕ ಇಳೆ ಬಿಟ್ಕೊಂಡು ಬರೀ 3 ಹೊತ್ತು ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಡ್ರಿ. ಕೊಟ್ಟು ಬಂದು ಹಿಂಗೆ ಮಾಡ್ರಿ, ಮಕ್ಕೋಗಿ ಓಡಿಸ್ತಾರೆ. ಅದೇನಲ್ಲಿ ಬಿ ಬರೆತೆಗೆ ಎ ಬರ್ದಿದ್ಯಲ್ಲೇ. ಇಲ್ಲಿರದ್ ಬಿ ಇಲ್ಲಿರದ್ ಎ ಕಣಮ್ಮ, ಬರೀತಾ ಇದೀನಿ ಸುಮ್ನಿರಮ್ಮ. ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡ, ಮತ್ತೆ ಫಾರಮ್ಗಳು ಸಿಗಲ್ಲ. 2 ಕೊಟ್ಟಾರೆ ಕರೆಕ್ಟಾಗಿ ಅವರು. ತಾಳಮ್ಮನಿ ಬರೆಯಮ್ಮ, ಬರ್ದಿರೋದು ನೋಡ್ಕೊ ಬರೆಯಮ್ಮ. ನೀನು ಹೋಗ ದನ್ಗಿನ ಕಾಯ್ಕೊಂಬ, ಇಲ್ಲಾರ ಕತ್ತೆ ಹೊಡ್ಕೊಂಡು ಹೋಗ್ಬರ ಹಳ್ಳಿ ಮೇಕಿ. ಅದ್ರಾಗಾರ ದುಡ್ಡು ಮಾಡ್ಕೊಂಬರ ಹೋಗಿ ಬರ್ಕೊಂತೀನಿ ನಾನು. ಒಂದು 6 ದಿನ ಬಡ್ಕೊಂತಿದ್ದೀನಿ. ನಾಳೆಗೆ ಬರಿ ತಿನ್ಕೊಡಮ್ಮ, ನಾಳೆಗೆ ಬರಿ ತಿನ್ಕೊಡಮ್ಮ, ನಾಳೆಗೆ ಬರಿ ತಿನ್ಕೊಡಮ್ಮ ಅಂತಾಳೆ. ಫೋನ್ ಮಾತ್ರ ಇಟ್ಕೊಂಡು ಕೂತೋತೀಯ. ರಾತ್ರಿ ಆಗಲೂ ಫೋನಲ್ಲೇ ಇರ್ತೀಯ. ಅದಕ್ಕೆ ಬೇಜಾರಾಗಲ್ಲ ನಿನಗೆ. ಈ ಫಾರಂ ಬರ್ಕೊಂಡು ನೋಡಿ ಮಕ್ಕ ಹೆಂಗೆ ಇಟ್ಕೊಂಡಿದ್ಯಾ ಅಂತವ. ಮಕ್ಕ ಸರಿಯಾಗಿ ಇಟ್ಕೊಂಡು ಫಾರಂ ಫಿಲಪ್ ಮಾಡು. ಬೇಡ ಕಣವ, ನಿನ್ ಗಂಟಕ್ಕೆಂಡೆ ಇದ್ದು ಬಿಡು. ಬರಿಯಲ್ಲಿ ಬರಿಯಲ್ಲಿ. ನನ್ನ ಮಕ್ಕದಲ್ಲಿ 7 ದೇವ್ ಕುಣಿತಿದವ, ನಿನ್ನ ಮಕ್ಕದಲ್ಲಿ 7 ದೇವ್ ಕುಣಿತಿರೋದು. ಸುಮ್ಮನೆ ಊದ್ಸಿರೋದೆ ನಿಮ್ಮನ್ನೆಲ್ಲವ ದಂಡಕಿ. ಸುಮ್ಮನೆ ಓದೋಕೆ ಕಳ್ಸೋದ. ನಾ ಕುರಿ ಮಾಡಿಕೊಟ್ಟಿದ್ರೆ ಎಷ್ಟೋ ನನಗೆ ದುಡ್ಡಾಗಿರೋದು. ನಮ್ಮ ಅಪ್ಪನ ಹೆಸರು ಕೇಳಿ ನಿಮ್ಮ ಅಪ್ಪನ ಹೆಸರೇ ಬರ್ತಿದೀಯ ಅಲ್ಲಿ. ಅವ ಇಲ್ಲಿ ನಿಮ್ಮ ಅಪ್ಪನ ಹೆಸರು, ಇಲ್ಲಿ ನಮ್ಮ ಅಪ್ಪನ ಹೆಸರು ಕಣಮ್ಮ. ಯಾರು ಕೇಳ್ತಾರ ಅಂತ ನಿಮ್ಮ ಅಪ್ಪನ ಹೆಸರು ಅಂತ ಕೇಳಿರೋದಲ್ಲಿ. ನಿಮ್ಮ ಅಪ್ಪನ ಹೆಸರು ನಮ್ಮ ಅಪ್ಪನ ಹೆಸರು ಅಂತ ಬಿಟ್ಟು ಬರ್ದಿದಾರ ಅಲ್ಲಿ. ಇಲ್ಲಿ ಬರ್ದವ್ರು ಸುಮ್ಮನೆ ಇರಮ್ಮ, ಬರಿತಾ ಇದೀನಿ ನಾನು. ಅದೇನ್ ಬರೀತೀಯ ಬರಿ. ಏನಾರ ಮಿಸ್ಟೇಕ್ ಆಗಿರ್ಬೇಕಂತೆ ತಲೆ ತರದು ಉಪ್ಪು ಹಾಕ್ಬಿಡ್ತೀನಿ. ಈಗಲೇ ಹೇಳಿದ್ದೀನಿ. ಫಾರಂ ಸಿಗಲ್ಲ ಅಲ್ಲಿ, ಕೊಟ್ರದೇ 2. ಏನಾರ ಮಿಸ್ಟೇಕ್ ಮಾಡಿ ID ಕಾರ್ಡ್ ಏನಾದ್ರೂ ಗೋವಿಂದ ಅನ್ಸ್ಬಿಟ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನಾನು ಬರಿಬೇಕಾದ್ರೆ ಮಿಸ್ಟೇಕ್ ಮಾಡ್ತೀನಿ ಗೊತ್ತಿಲ್ಲ. ನೀನು ಆಡೋದಕ್ಕೆ ಮಾತ್ರ ಗ್ಯಾರಂಟಿ ಮಿಸ್ಟೇಕ್ ಮಾಡ್ತೀನಿ. ಬಣಗೋಣ ಅಂತಿದ್ಯಾ? ಏನಿಲ್ಲ ತಗ ಆತು. ಒಂದು ಅಪ್ಪನ್ ಬರಿತೀನಿ ಈಗ. ಅಪ್ಪಂದೇನು 2 ತಾವು ಬರ್ದವ್ರೆ.
ಹೇಳ್ತವಲ್ಲ ಬರಿಬೇಕಂತ. ಹ್ಞೂ ಬರೀ ಬರಿ ಅಂತ ಬಡ್ಕೊಂತಿದ್ದೀನಿ ಅವಾಗಿಂದಲೂ. ಈ ಕನ್ನಡದಲ್ಲಿ ಬೇರೆ ಈ ಕಡೆ ಬೇರೆ ಅಲ್ಲಾಡ್ಸಿದ್ಯಾ, ಈ ಕಡೆ ಬೇರೆ ಅಲ್ಲಾಡ್ಸಿದ್ಯಾ. ಫಾರಂ ಸಿಗಲ್ಲ ಕಣವ ತಾಯಿ. ನಾನು ಹಿಂಗೆ ಮಾಡೋದು ನೋಡು. ಹಂಗೆ ಮಾಡ್ತೀಯಾ? ಮಾಡು ನೋಡಲ್ಲ, ಮಾಡೇ. ಒಂದು ಫಾರಮ್ನೇ ಈ ಚಂದಕ್ಕೆ ಫಿಲಪ್ ಮಾಡ್ಕೊಂಡು ಕೂತಿದೀಯಾ. ಆ ಪುಣ್ಯಾತ್ಮ ಅದು ಹೆಂಗೆ ನೀನು ಪಾಸ್ ಮಾಡ್ಕೊಳ್ಸುದ್ನೋ ಏನೋ ಗೊತ್ತಿಲ್ಲವ. ಅಯ್ಯೋ ಈ ಫಾರಮ್ಗಳು ಕೊಟ್ಬಿಟ್ಟು ಏನ್ ತಲೆ ಕೆಡ್ಸಿ ಹಾಕ್ತಿದಾರ ಕಣಪ್ಪ ನಮಗೆ. ಹೆಂಗೋ ಅಂತ ನೆಮ್ಮದಿಯಾಗಿ ಓಟ್ ಹಾಕ್ತಿದ್ದು ಬತ್ತದ್ದು ಮನೆಗೆ. ನಮ್ಮ ಮನೇಲಿ ನೋಡ್ರೆ ಇಂಥ ನನ್ನ ಮಗನ ಕುಂಡಿಸ್ಕೊಂಡ್ಬಿಟ್ಟು ಹಿಂಗ್ ಬಡ್ಕೋಬೇಕು ನಾವು. ಮಕ್ಕ ಏನ್ ನೋಡ್ತೀವಿ ಬರಿಯಲ್ಲಿ. ಹಾ ಇತ್ಲಾಗೆ ಬುದ್ಧಿವಂತವಲ್ಲ, ಇತ್ಲಾಗ ಎಡ್ಗಳು ಅಲ್ಲ ಅಂತವು. ನಿನಗೆ ಕೊಟ್ಟು ನಿನ್ನ ಕಾವಲ್ ಕಾಯ್ಕೊಂಡು ಕೂತಿದ್ದಾಯ್ತು ಇಷ್ಟೋ ಗಂಟವ. ನಾನೇ ಬರ್ದಿದ್ನು ಇಷ್ಟೋ ಜಲ್ದಿ ಬರ್ತಿದ್ದೆ ಏನೋ. ಇದಕ್ಕೆಲ್ಲ ಫೋಟೋ ಬೇರೆ ಅಂಟಿಸ್ಬೇಕು. ಇವು ಎಲ್ಲೆಲ್ಲೋ ಸುತ್ಕೊಂಡು ಹೋಗ್ತವೆ. ಮೊಬೈಲಲ್ಲಿ ಸ್ಟೈಲಾಗಿ ಫೋಟೋಗಳು ಇಟ್ಕೊಂಬತ್ತವೆ. ಒಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಇಟ್ಕೊಳಕ್ಕಾಗಲ್ವ? ನಿನಗೂ ಸೇರಿಸಿ ಹೇಳ್ತಿರೋದು. ಎದ್ದೋ ಫೋಟೋ ತೆಗೆಸ್ಕೊಂಬ. ಎಲ್ಲಕ್ಕೂ ಫೋಟೋ ಹಾಕಬೇಕು.